ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಂವಿಧಾನದ ಆಶಯದಂತೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತದಾರರಿರುವ ಬಲಗೈ ಸಮುದಾಯದಲ್ಲಿನ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ ಎಸ್ಸಿ ಘಟಕದ ರಾಜ್ಯ ಮಾಜಿ ಉಪಾಧ್ಯಕ್ಷ ಡಾ ಅಶ್ವಥ್ ನಾರಾಯಣ ಅಂತ್ಯಜ ಹೈಕಮಾಂಡ್ ಅನ್ನು ಮನವಿ ಮಾಡಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಪರಿಶಿಷ್ಟ ಜಾತಿ ಅಸ್ಪೃಶ್ಯ ಸಮುದಾಯದ ಎಡಗೈ ಸಮಾಜದಿಂದ ಲೋಕಸಭೆಗೆ ಹೆಚ್ಚು ಅವಕಾಶ ನೀಡಲಾಗಿದೆ. 1952ರಿಂದ ಇಂದಿನವರೆಗೂ ಬಲಗೈ ಸಮುದಾಯಕ್ಕೆ ಸ್ಪರ್ಧಿಸಲು ಕಾಂಗ್ರೆಸ್ ಪಕ್ಷ ಅವಕಾಶ ನೀಡದೆ ವಂಚನೆ ಮಾಡಿದೆ. ಸಮುದಾಯದ ಅಭಿವೃದ್ಧಿಗೆ ಬಲಗೈ ಸಮುದಾಯಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದರು. ಇನ್ನು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ಬೆಗ್ಲಿ ರಾಮಚಂದ್ರ ಮಾತನಾಡಿ, ಕಳೆದ 30 ವರ್ಷಗಳಿಂದ ಪಕ್ಷದ ಸಂಘಟನೆ ಹಾಗೂ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ಬಲಗೈ ಸಮುದಾಯದ ಮುಖಂಡರಾದ ಡಾ ಅಶ್ವಥ್ ನಾರಾಯಣ್ ಅಂತ್ಯಜಾರ್ ಅವರು ಸೂಕ್ತ ಅಭ್ಯರ್ಥಿಯಾಗಿದ್ದು, ಅವರ ಸೇವೆಯನ್ನ ಪಕ್ಷದ ವರಿಷ್ಠರು ಗಣನೆಗೆ ತೆಗೆದುಕೊಂಡು ಅವರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿದರು. ನಾವು ಎಲ್ಲ ಮನೆ ಮಠ ಮತ್ತು ಪಕ್ಷಕ್ಕಾಗಲು ಕೆಲಸ ಮಾಡಿದ್ದೇವೆ. ಕನಿಷ್ಠ ಕಾಂಗ್ರೆಸ್ ಕೆಲಸ ಮಾಡಿದ್ದೇವೆ. ಆ ಕೂಲಿ ಯಾರು ಅಂತ ಕೂಲಿಗಳು ಅರ್ಥ ಏನಂತಂದರೆ, ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಡಿ, ನಾವು ಸಮರ್ಥನೆ ನಾವು ಮಾಡ್ಕೊತೀವಿ ಅಂತ. ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ನಾವು ಏನೋ ಸಾಲ ಪಾಲ ಮಾಡಿ ನಮ್ಮ ಚುನಾವಣೆ ಎದುರಿಸಲಿಕ್ಕೆ ನಾವು ಸಿದ್ಧತೆಗಳು ಮಾಡ್ತೀವಿ. ಕೂಲಿ ಕೊಡಬೇಕು, ಇದೇ ಕೊಡೋದಿಲ್ಲ. ಎಲ್ಲ ಕೊಡಿ ಸರ್, ಎಲ್ಲರಿಗೂ ಅಪೀಲ್ ಮಾಡಿದ್ದೇವೆ. ಗ್ರಾಮೀಣ ಭಾಗದ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಅಶ್ವಥ್ ನಾರಾಯಣ ಹೇಳಿದಂಗೆ ಕೆ ಪುಣ್ಯಪ್ಪನವರು ಫಸ್ಟ್ ನಿಂತಾಗ ನಾನು ನಮ್ಮ ಚಿಕ್ಕಪ್ಪ ಅವಾಗ ಗ್ರಾಮ ಪಂಚಾಯತ್ ಬೆಂಗಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಕರ್ಕೊಂಡು ಹೋಗಿದ್ದರಿಂದ ಆಮೇಲೆ ಏನಾದರೂ ದುಡ್ಡಿಗಾಗಬೇಕಿತ್ತು, ಕಾಂಗ್ರೆಸ್ನ ದುಡ್ಡು ಅದನ್ನು ಹಗಲೂರಾಗ್ತದೆ. ಮೊನ್ನೆ ಮಟ್ಟೆಲ್ಲ ಬಿಟ್ಟಿಲ್ಲ. ಆಮೇಲೆ ಕೆ ಪುಣ್ಯಪ್ಪನವ್ರ ಯಾರ ಹತ್ರ ಒಂದು 25,000 ದುಡ್ಡು ತಗೊಂಡು ನಾವು ಕೆಲಸ ಮಾಡಿಲ್ಲ. ಇವತ್ತು ನಮ್ಮ ಬಲಗೈ ಸಮುದಾಯಕ್ಕೆ ಆಕಾಂಕ್ಷಿಯಾಗಿ ಮಾಡಬೇಕು ಅಂತೇಳಿ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಒಂದು ಧ್ವನಿಯನ್ನು ಎತ್ತಲಾಗಿದೆ. ಕಾಂಗ್ರೆಸ್ನಲ್ಲಿ ನಾವು ಒಂದು 40 ವರ್ಷಗಳ ಸೇವೆಯನ್ನು ಮಾಡಿಕೊಂಡು ಕೆ ಮುನಿಯಪ್ಪನವರಿಗೆ ನಾವು ಬೆಂಬಲವಾಗಿ ನಿಂತು ಅವರನ್ನು ಗೆಲ್ಲಿಸಿದ್ದೇವೆ. ಅವರು ಈ 2024ರಲ್ಲಿ ಈ ಒಂದು ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು.